ಗೈಸ್, ಇವತ್ತು ಸಂಡೇ. ನಾನು ನಮ್ಮಪ್ಪ ಮತ್ತು ನನ್ನ ತಮ್ಮ ಹೊಲದ ಹತ್ರ ಬಂದು ಒಂದೂವರೆ ಜೋಳ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಟ್ರ್ಯಾಕ್ಟರ್ ತಗೊಂಡು ಅಲ್ಲಿ ನಮ್ಮದು ಒಂದೆರಡು ಹೊಲಗಳಿದ್ದಾವೆ, ಅವನ್ನ ಉಳುಮೆ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮದು ಜೋಳ ಒಂದು 15 ಕುಂಟೆಗೆ ಹಾಕಿದ್ವಿ. 15 ಕುಂಟೆದು ಮ್ಯಾತೆ ಜೋಳ ಹಾಕಿರೋದು. ಆ ಜೋಳ ಬಂದು ಈಗ ಒಂದು ವೀಕಲ್ಲಿ ಮಳೆ ಬಂತು, ಜೋರಾಗಿ ಮಳೆ ಬಂದಿದ್ದ ಕಾರಣ ಎಲ್ಲ ಕೆಳಗಡೆ ಮಲಗಿಬಿಟ್ಟಿತ್ತು. ಆ್ಯಂಡ್ ಅದ್ರ ಜೊತೆ ನಮ್ಮ ಹೊಲಕ್ಕೆ ಹಂದಿಗಳು ಬಿದ್ದಿತ್ತು. ಹಂದಿಗಳಂದರೆ ಪಿಗ್ಗು, ಅದು ಜೋಳ ಮ್ಯಾತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸುಮಾರು ಗಿಡಗಳನ್ನ ಕಟ್ ಮಾಡಿ ಬಿಸಾಕ್ಬಿಟ್ಟೈತೆ. ಇದು ನಮ್ಮ ಹೊಲ. ಇದರಲ್ಲಿ ತೆಂಗಿನ ಸಸಿಗಳು ಒಂದು 50 ಇದ್ದಾವೆ. ಈಗ ಸ್ವಲ್ಪ ದಿನದಲ್ಲಿ ಹಾಕಿದ್ದು, ಅಂದರೆ ಈಗ ಒಂದು 2 ಇಯರ್ಸ್ ಬ್ಯಾಕ್ ಹಾಕಿದ್ದು. ಮತ್ತು ಇದರಲ್ಲಿ ಇದು ಒಂದು ಕುಂಟೆ, ಇಷ್ಟು ಒಂದು ಕುಂಟೆ ಜಾಗ, ಒಂದು 15 ಕುಂಟೆ ಐತೆ. ಇದು ಒಂದು ಹೊಲ. ಇದರಲ್ಲಿ ನಾವು ಜೋಳ ಹಾಕಿದ್ವಿ, ಮ್ಯಾತೆ ಜೋಳ. ಆ ಜೋಳದ ಸುಮಾರು ಈ ಸೈಡ್ ಇದೆಯಲ್ಲ, ಈ ಸೈಡೆಲ್ಲ ಆಲ್ಮೋಸ್ಟ್ ಕಟ್ ಮಾಡಿ ಹಾಕಿರೋದೆ. ಅದು ಮತ್ತು ಕೆಲವೊಂದು ಇದಿಷ್ಟು ಜೋಳ ಆ ಕಡೆ ಸೈಡ್ ಬಿದ್ದಿದ್ದು, ಅಂದರೆ ಗಾಳಿಗೆ ಮಲಗಿಬಿಟ್ಟಿತ್ತು ಕೆಳಗಡೆ. ಅದನ್ನು ಮ್ಯಾತನ್ನು ಏನು ಮಾಡಿಬಿಟ್ಟೈತೆ, ಹಂದಿ ತಿನ್ಬಿಟ್ಟೈತೆ. ನೋಡಿ, ಈ ರೀತಿಯಾಗಿ ಒಣಗೋಗ್ಬಿಟ್ಟೈತೆ ತಿಂದ್ಬಿಟ್ಟು. ನೋಡಿ, ಇಲ್ಲಿ ಪೂರ್ತಿ ಜೋಳನ ತಿಂದ್ಬಿಟ್ಟಿದೆ. ಈ ರೀತಿ ಆಗ್ತಿದೆ ಫಾರ್ಮರ್ಸ್ಗೆಲ್ಲ. ಆ ಸೈಡು ನಮ್ಮದು ಹೊಲ ಇರೋದು. ಅದನ್ನು ನಮ್ಮ ಡ್ಯಾಡಿ ಈಗ ಉಳೋಕ್ಕೆ ಅಂತ ಹೋಗಿದ್ರೆ ಆ ಸೈಡ್ ಉತ್ತಾಯ್ತು. ಒಂದೆರಡು ಹೊಲ ಇದ್ದಾವೆ. ಆ ಒಂದೆರಡು ಹೊಲ ನಾವು ಉತ್ತಾಯಿತು. ಸೊ ಈಗ ನೆಕ್ಸ್ಟು ಆ ಕಡೆ ಸೈಡ್ ಕೆಳಗಡೆ ಎರಡು ಹೊಲ ಇದ್ದಾವೆ, ಅವನು ಉತ್ತಕ್ಕೆ ಹೋಗ್ಯಾರೆ. ಇವನು ನನ್ನ ತಮ್ಮ. ಹಲೋ ಮಿಸ್ಟರ್ ಸೋಮ. ಅವನಿಗೆ ಸ್ವಲ್ಪ ಕ್ಯಾಮ್ರಾ ಅಂದರೆ ನೋಡಿ ಕ್ಯಾಮ್ರಾ ಅಂದರೆ ಸ್ವಲ್ಪ ಹಿಂಗೆ ನೋಡಿ ಅಲ್ಬಿಡ್ತಾವನು. ಇದ್ರಷ್ಟರಲ್ಲಿ ನಮ್ಮ ಫಾರ್ಮರ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಗಾಯ್ಸ್. ಈಗ ಹೊಸ ನ್ಯೂಸ್ ಏನಂದರೆ, 1 ಎಕರೆ ಜಮೀನಿಗೆ ಒಂದು ಎಕರೆ ಜಮೀನಿಗೆ ಒಂದೇ ಯೂರಿಯಾ ಗೊಬ್ಬರ. ನಮ್ಮ ಫಾರ್ಮರ್ಸ್ಗೆ ಇದು ಒಂದು ಸೈಡಿಂದ ನೋಡಿದ್ರೆ ಒಂದು ಸೈಡಿಂದ ಕೊರತೆ, ಇನ್ನೊಂದು ಸೈಡಿಂದ ನೋಡಿದ್ರೆ ಒಳ್ಳೆಯದೇ. ಯಾಕಂದರೆ ಆ ರಾಸಾಯನಿಕ ಗೊಬ್ಬರನ ಬಳಸಿ ನಮ್ಮ ಫಲವತ್ತಾದ ಮಣ್ಣನ್ನು ಹಾಳು ಮಾಡ್ತಿದ್ದೇವೆ ನಾವೇನೆ. ಒಂದು ಸೈಡಿಂದ ನೋಡಿದ್ರೆ ಅವರು ಒಳ್ಳೆಯದೇ ಮಾಡ್ತಿದ್ದಾರೆ ಸರ್ಕಾರದವರು. ಆದರೆ ಈಗ ಆಲ್ರೆಡಿ ನಮ್ಮ ಭೂಮಿ ಏನಾಗ್ಬಿಟ್ಟಿದೆ ಅಂದರೆ ರಾಸಾಯನಿಕ ಗೊಬ್ಬರಕ್ಕೆ ಅಡಿಕ್ಟ್ ಆಗಿಬಿಟ್ಟಿದೆ. ಅದರಿಂದ ನಿಧಾನಕ್ಕೆ ಹೊರಗಡೆ ಬರಬೇಕು, ಟ್ರೈ ಮಾಡೋಣ. ನಮ್ಮ ಡ್ಯಾಡಿ ಅವರು ಒಂದು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ, ಅದರಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳಿದ್ದಾವೆ. ಅದ್ರ ಬಗ್ಗೆ ಒಂದಿನ ಅಪ್ಡೇಟ್ ಮಾಡ್ತೀನಿ. ಸೊ ಫಾಲೋ ಮಾಡ್ತೀರಿ ಗಾಯ್ಸ್, ಇದೇ ರೀತಿ ಕಾಂಟೆಂಟ್ಗಳು ಬರ್ತಿರ್ತವೆ. ಇಲ್ಲಿ ನೋಡಿ, ನಮ್ಮಪ್ಪ ಅಲ್ಲಿ ಹೊಲ ಉಳ್ತಿದ್ದಾರೆ. ಆಲ್ರೆಡಿ ಗಾಯ್ಸ್, ನಮ್ಮಪ್ಪ ಹೊಲ ಉಳ್ತಿದ್ದಾರೆ. ಈ ಜಟ್ಗಳು ಅಲ್ಲಿ ಶುಂಠಿಗೆ ಹಾಕಿದ್ವಿ, ಈಗ ವಾಪಸ್ ಬಂದ್ವಿ. ನಮ್ಮಪ್ಪ ಹೊಲ ಉಳ್ತಿದ್ದಾರೆ. ಇದು ಕೆಳಗಡೆ ಹೊಲ ಉತ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಹತ್ತತ್ರ ಒಂದು 10 ತೆಂಗಿನ ಗಿಡ ಹಾಕಿದ್ವಿ. ಅದರಲ್ಲಿ ಒಂದೇ ಒಂದು ಉಳ್ಕೊಂಡೈತೆ. ಇನ್ನೂ ಮಾಡೋಕ್ಕಾಗಲ್ಲ ಗಾಯ್ಸ್, ಎಲ್ಲ ಇಲಿ ತಿನ್ಬಿಡ್ತವೆ. ಅಲ್ಲಿ ಕೆಳಗಡೆ ಒಂದು ಹೊಲದಲ್ಲಿ ನೇಪಾರ್ ಹಾಕಿದ್ದೀವಿ. ಆ ಸೈಡ್ ಕಾಣಿಸ್ತೈತೆ ನೋಡಿರಿ, ಆ ಸೈಡ್ ಇದೆ, ನೇಪಾರ್ ಹಾಕಿದ್ವಿ. ಮತ್ತು ಅಲ್ಲಿ ಕ್ರಷರ್ ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ಅದರದ್ದು ಜಾಗ. ಇಷ್ಟೇ ಗಾಯ್ಸ್, ನಮ್ಮ ಹೊಲ ಅಷ್ಟು ಏನಿಲ್ಲ. ನಮ್ಮ ಹೊಲದ ಬಗ್ಗೆ ಒಂದಿನ, ನಮ್ಮ ಹೊಲದ್ದು ಮತ್ತು ನಾವು ಏನೇನು ಬೆಳಿತೀವಿ ಅನ್ನೋದನ್ನ ಒಂದಿನ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಂದರೆ ಫಾಲೋ ಮಾಡ್ತೀರಿ, ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.